ಪೊಲೀಸರಿಗೆ ಒಂದು ದೂರು ಅಂತ ಕೊಟ್ಟ ನಂತರ ಅದಕ್ಕೆ ಸಾಕ್ಷ್ಯಗಳನ್ನು ಒದಗಿಸಬೇಕಾದಂಥ ಜವಾಬ್ದಾರಿಯೂ ಕೂಡ ದೂರುದಾರರದೇ ಆಗಿರುತ್ತೆ. ಅಂದರೆ ಒಂದು ಘಟನೆ ನಡೆದಿದೆ ಅಂತಾದರೆ ಅದಕ್ಕೆ ಪೂರಕವಾದಂಥ ಸಾಕ್ಷಿ ಮಾಹಿತಿ ಇದನ್ನು ಕೊಟ್ಟರೆ ಮಾತ್ರ ಆ ದೂರು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗೋದಕ್ಕೆ ಸಾಧ್ಯ. ಆದರೆ ಧರ್ಮಸ್ಥಳದ ವಿರುದ್ಧ ಮಾಡಲಾಗ್ತಾ ಇರುವಂಥ ಅಷ್ಟು ಆರೋಪಗಳು ಕೂಡ ಸದ್ಯಕ್ಕೆ ಸಾಕ್ಷ್ಯಗಳ ಕೊರತೆ, ಸಾಕ್ಷಿದಾರರ ಕೊರತೆ, ದಾಖಲೆಗಳ ಕೊರತೆ, ಮಾಹಿತಿಯ ಕೊರತೆ, ಇದರಿಂದಾಗಿ ನಲುಗಿ ಹೋದಂತೆ ಕಾಣಿಸ್ತಾ ಇದೆ. ದೂರು ತಾರ್ಕಿಕ ಅಂತ್ಯಕ್ಕೆ ಹೋಗೋದು ಬಿಡಿ, ದೂರುದಾರರ ಬುಡಕ್ಕೆ ಬರುವಂತಹ ಮುನ್ಸೂಚನೆ ಕಾಣ್ತಾ ಇದೆ. ಎರಡು ಪ್ರಮುಖ ದೂರುಗಳು ಧರ್ಮಸ್ಥಳದ ವಿಚಾರದಲ್ಲಿ ಇಡೀ ರಾಷ್ಟ್ರಾದ್ಯಂತ ಚರ್ಚೆಗೆ ಕಾರಣ ಆಗಿದ್ದು, ಸಂಚಲನಕ್ಕೆ ಕಾರಣ ಆಗಿದ್ದು ಎರಡು ಪ್ರಮುಖ ದೂರುಗಳು. ಒಂದು ಮಾಸ್ಕ್ ಮ್ಯಾನ್ ಕೊಟ್ಟಂತ ದೂರು, ಮತ್ತೊಂದು ಸುಜಾತಾ ಭಟ್ ಅವರು ಕೊಟ್ಟಂತ ದೂರು. ಈ ಎರಡೂ ದೂರುಗಳ ಆಳ ಅಗಲ ಸಂಪೂರ್ಣವಾಗಿ ವಿಮರ್ಶೆಗೆ ಒಳಪಡಿಸ್ತಾ ಇದ್ದಾರೆ ಸದ್ಯ SIT ಮತ್ತು ಪೊಲೀಸರು. ಆದರೆ ಈ ದೂರಿನಲ್ಲಿ ಹುರುಳಿದೆಯಾ ಅನ್ನುವಂಥ ಪ್ರಶ್ನೆಗೆ ಸದ್ಯಕ್ಕೆ ಪೊಲೀಸರಿಗೆ ಸಿಗ್ತಾ ಇರುವಂಥ ಉತ್ತರ ಇಲ್ಲ ಅನ್ನೋದೇ ಆಗಿದೆ. ಯಾಕಂತಂದ್ರೆ ದಾಖಲೆಗಳು ಸಿಗ್ತಾ ಇಲ್ಲ. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು ಈ ಪ್ರಕರಣ. ಬಟ್ ಈಗ ಅದು ಬೇರೆ ತಿರುವನ್ನು ಪಡ್ಕೊಳ್ತಾ ಇದೆ. ಅನನ್ಯ ಭಟ್ ಕೇಸ್ನಲ್ಲಿ ದೂರುದಾರರಿಗೆ ಆರೋಪಗಳು ತಿರುಗುಬಾಣ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಮಗಳ ನಾಪತ್ತೆಯ ಬಗ್ಗೆ ದೂರು ದಾಖಲಿಸಿದ್ರು ಸುಜಾತಾ ಭಟ್. ಆದರೆ ಸದ್ಯ ಅನನ್ಯ ಭಟ್ ಪ್ರಕರಣವೂ ಕೂಡ SITಗೆ ಹಸ್ತಾಂತರ ಆಗಿದೆ. ಅನನ್ಯ ಭಟ್ ಫೋಟೋದ ಅಸಲಿಯತ್ತನ್ನು ಹುಡುಕ್ತಾ ಇದೆ SIT. ಸುಜಾತಾ ಭಟ್ಗೂ ಕೇಸ್ನಲ್ಲಿ ನೋಟಿಸ್ ಕೊಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅನನ್ಯ ಭಟ್ ಕೇಸನ್ನ ಮುನ್ನೆಲೆಗೆ ತಂದಂತ ಸಂದರ್ಭದಲ್ಲಿ ದೇಶದಾದ್ಯಂತ ಚರ್ಚೆಯಾಗಿತ್ತು. ಕಾರಣ, ಒಬ್ಬ ವಯೋವೃದ್ಧೆ ಬಂದು ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ 2003ರಲ್ಲಿ, ನನ್ನ ಮಗಳನ್ನ ಹುಡುಕಿ ಕೊಡಿ, ಅಟ್ಲೀಸ್ಟ್ ಆಕೆಯ ಅಸ್ಥಿಯನ್ನಾದ್ರೂ ನನಗೆ ಕೊಡಿ, ನಾನು ನನ್ನ ಸಂಪ್ರದಾಯದ ಪ್ರಕಾರ ಆಕೆಗೆ ಸಲ್ಲಬೇಕಾಗಿರುವಂತ ಅಂತ್ಯ ಸಂಸ್ಕಾರವನ್ನು ಮಾಡ್ತೀನಿ ಅಂತ ಹೇಳಿಕೊಂಡ್ರು. ಕಣ್ಣೀರು ಹಾಕಿದ್ರು. ಆ ಕಣ್ಣೀರಿಗೆ ಅನುಕಂಪ ಸೃಷ್ಟಿಯಾಗಿತ್ತು ದೇಶದಾದ್ಯಂತ. ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಅದನ್ನ ಆದ್ಯತೆಯ ಮೇರೆಗೆ ತೆಗೆದುಕೊಂಡಿದ್ವು. ಈ ತಾಯಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕೂಗು ಕೇಳಿ ಬಂದಿತ್ತು. ಬಟ್ ದಿನ ಹೋದ ಹಾಗೇನೆ ಈ ಕೇಸಿನಲ್ಲಿ ಬೇರೆ ಬೇರೆ ತಿರುವುಗಳು ಸಿಗ್ತಾ ಇದೆ. ಈ ಕೇಸು ನಿಜಾನ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಸುಜಾತಾ ಭಟ್ ಅವರ ಮೇಲಿದ್ದಂಥ ಅನುಕಂಪ ಅನುಮಾನವಾಗಿ ಬದಲಾಗಿದೆ. ಅನುಮಾನ ದಟ್ಟವಾಗ್ತಾ ಇದೆ. ಇವರು ಹೇಳ್ತಾ ಇರೋದು ನಿಜಾನಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಜನಮಾನಸದಲ್ಲೂ ಕೂಡ ಚರ್ಚೆಯಾಗ್ತಾ ಇದೆ. ದಾರಿ ತಪ್ಪಿಸಿದ್ರ ಇವರು? ಸೆಂಟಿಮೆಂಟ್ ಅನ್ನ ಮುಂದೆ ಇಟ್ಟು, ಕಣ್ಣೀರನ್ನ ಮುಂದೆ ಇಟ್ಟು, ಕಥೆಗಳನ್ನ ಹೇಳಿ ಜನರ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಅದಕ್ಕೆ ಕಾರಣಗಳಿದಾವೆ. ನಾನು ಅದನ್ನ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಏನೇನು ಕಾರಣಗಳು, ಯಾಕೆ ಈ ಅನುಮಾನಗಳು ಮೂಡ್ತಿದೆ ಅನ್ನೋದಕ್ಕೆ ಕಾರಣಗಳನ್ನು ಹೇಳ್ತಾ ಹೋಗ್ತೀನಿ. ಸುಜಾತಾ ಭಟ್ ಕೊಟ್ಟಿರುವಂತ ದೂರು, ಮಗಳು ಕಾಣೆಯಾಗಿದ್ದಾಳೆ. ಅನಾಮಿಕ ಕೊಟ್ಟಿರುವಂತ ದೂರು, 100 ಹೆಣಗಳನ್ನು ಹೂತು ಹಾಕಿದ್ದೀವಿ. ಈ ಎರಡೂ ದೂರುಗಳು ಕೂಡ ಸಾಕ್ಷ್ಯಗಳಿಲ್ಲದೆ ನಲುಗ್ತಾ ಇದೆ. ಐ ರಿಪೀಟ್, ಸಾಕ್ಷ್ಯಗಳಿಲ್ಲದೆ ನಲುಗ್ತಾ ಇದೆ. ಯಾವುದೇ ಒಂದು ಕೇಸಲ್ಲಿ ಸಾಕ್ಷ್ಯ ಸಿಗಬೇಕು, ಸಾಕ್ಷ್ಯ ಒದಗಿಸೋದು ಕೂಡ ದೂರುದಾರನ ಕರ್ತವ್ಯ. ಬರ್ಡನ್ ಆಫ್ ಪ್ರೂಫ್ ಅಂತ ಹೇಳ್ತಾರೆ ಇನ್ವೆಸ್ಟಿಗೇಷನ್ ಲ್ಯಾಂಗ್ವೇಜ್ ಅಲ್ಲಿ. ದೂರುದಾರನ ಕರ್ತವ್ಯ ಅದು. ಪೂರಕ ಸಾಕ್ಷ್ಯಗಳನ್ನು ಕೊಡೋದು, ಪೂರಕ ಮಾಹಿತಿಗಳನ್ನು ಕೊಡೋದು. ಬಟ್ ಈ ಎರಡೂ ಕೇಸ್ನಲ್ಲೂ ಕೂಡ ಮಾಹಿತಿಗಳೂ ಸಿಗ್ತಿಲ್ಲ, ಸಾಕ್ಷ್ಯಗಳು ಸಿಗ್ತಾ ಇಲ್ಲ. ಕೇವಲ ಹೇಳಿಕೆ, ಕತೆ, ಆರೋಪಗಳು ಮತ್ತು AI ವಿಡಿಯೋಗಳು, ಯಾರೋ ಯೂಟ್ಯೂಬರ್ಸ್ ಮಾಡಿದಂಥ AI ವಿಡಿಯೋಗಳು, ಇದನ್ನ ಮುಂದಿಟ್ಟುಕೊಂಡು ಇದೊಂದು ದೂರು, ಇದೊಂದು ಕೇಸು ಅಂತ ಪೊಲೀಸರ ಕದ ತಟ್ಟಿದ್ರೆ ಪೊಲೀಸರು ಏನು ಮಾಡೋದಕ್ಕೆ ಸಾಧ್ಯ ಇದೆ? ರಾಜ್ಯ ಸರ್ಕಾರ SIT ಮಾಡಿದೆ, ಕರೆಕ್ಟು. SIT ಅವರಾದರೂ ಕೂಡ ಮಾಹಿತಿಗಳಿಲ್ಲದೆ ತನಿಖೆ ಹೆಂಗ್ ಮಾಡೋದಕ್ಕೆ ಸಾಧ್ಯ ಇದೆ?
ನಾನು ಜಡ್ಜ್ಮೆಂಟಲ್ಲಿ ಆಗ್ತಾ ಇಲ್ಲ ಇಲ್ಲಿ. ಈ ಹಾಗೇ ಇಲ್ಲ, ಇವರು ಹೇಳಿರೋದೆಲ್ಲ ಸುಳ್ಳು ನಾನು ಹೇಳ್ತಿಲ್ಲ. ಬಟ್ ಸತ್ಯ ಅನ್ನೋದಕ್ಕೆ ಸಮಂಜಸವಾದಂಥ ಮಾಹಿತಿಗಳಿರಬೇಕಲ್ಲ, ಅದಿಲ್ಲ ಇಲ್ಲಿ ಅನ್ನೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.